ತಮಾಷೆಯಲ್ಲಿ ಆರಂಭಗೊಂಡ ಕಾಕ್ರೋಚ್ ಜನತಾ ಪಕ್ಷದ ಇತಿಹಾಸವೇನು? ಏನಿದು ಹೊಸ ಪಕ್ಷ? ಯಾಕೆ ಈ ಪಕ್ಷ ಬೇರೆ ಪಕ್ಷಗಳ ನಿದ್ದೆಗೆಡಿಸಿದೆ? ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಹೊಸ ಆಂದೋಲನ ಇಡೀ ದೇಶದ ಗಮನ ಸೆಳೆದಿದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ. ರಾಜಕೀಯ ಪಕ್ಷಗಳ ನಿದ್ದೆಗೆಡಿಸಿರುವ ಈ ವಿಚಿತ್ರ ಪಾರ್ಟಿ ಹುಟ್ಟಿದ್ದು ಹೇಗೆ? ಇದರ ಹಿಂದಿರುವ ಅಸಲಿ ಕಥೆ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿಕೆಗೆ ಯುವಕರ ಆಕ್ರೋಶ. ಕಳೆದ ಮೇ 15 ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಕಲಿ ಪದವಿಗಳಿಗೆ ಸಂಬಂಧಿಸಿದ ಪ್ರಕರಣದ ವಿಚಾರಣೆ ನಡೆಯುತ್ತಿತ್ತು. ಈ ವೇಳೆ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಮಾತನಾಡುತ್ತಾ, ಕೆಲವು ಯುವಕರು ಜಿರಳೆಗಳ ಕಾಕ್ರೋಚಸ್ ತರಹ ಇರುತ್ತಾರೆ. ಅವರಿಗೆ ಯಾವುದೇ ಕೆಲಸ ಸಿಗದಿದ್ದಾಗ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಥವಾ ಆರ್ಟಿಐ ಕಾರ್ಯಕರ್ತರಾಗಿ ಬದಲಾಗಿ ಬೇರೆಯವರ ಮೇಲೆ ದಾಳಿ ಮಾಡುತ್ತಾರೆ ಎಂದು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದರು. ಮರುದಿನವೇ ನ್ಯಾಯಮೂರ್ತಿಗಳು, ನಾನು ಕೇವಲ ನಕಲಿ ಪದವಿ ಪಡೆದವರ ಬಗ್ಗೆ ಹೇಳಿದ್ದೇನೆ ಹೊರತು ದೇಶದ ನಿರುದ್ಯೋಗಿ ಯುವಕರನ್ನಲ್ಲ ಎಂದು ಸ್ಪಷ್ಟನೆ ನೀಡಿದರಾದರೂ ಅಷ್ಟರಲ್ಲಾಗಲೇ ಯುವ ಸಮೂಹದ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದಿತ್ತು. ಮಜಾಕ್ನಲ್ಲಿ ಶುರುವಾಗಿ ಇತಿಹಾಸ ಸೃಷ್ಟಿಸಿದ ಅಭಿಜಿತ್ ದೀಪ್ಕೆ. ಮುಖ್ಯ ನ್ಯಾಯಮೂರ್ತಿಗಳ ಈ ಜಿರಳೆ ಕಾಕ್ರೋಚ್ ಎಂಬ ಪದವನ್ನೇ ಅಸ್ತ್ರವಾಗಿಸಿಕೊಂಡ ಪುಣೆಯ 30 ವರ್ಷದ ಯುವಕ ಅಭಿಜಿತ್ ದೀಪ್ಕೆ ಮೇ 16 ರಂದು ಎಕ್ಸ್ ಟ್ವಿಟ್ಟರ್ ಖಾತೆಯಲ್ಲಿ ತಮಾಷೆಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೊಸ ಡಿಜಿಟಲ್ ಪಕ್ಷವನ್ನು ಘೋಷಣೆ ಮಾಡಿದರು. ಈ ಪಾರ್ಟಿಗೆ ಸೇರಬೇಕಾದರೆ ಯುವಕರು ನಿರುದ್ಯೋಗಿ, ಅನ್ಎಂಪ್ಲಾಯ್ಡ್, ಸೋಮಾರಿ, ಲೇಜಿ ಮತ್ತು ಸದಾ ಆನ್ಲೈನ್ನಲ್ಲಿರುವವರಾಗಿರಬೇಕು ಎಂದು ಘೋಷಿಸಲಾಯಿತು. ದೇಶದಲ್ಲಿ ನಿರುದ್ಯೋಗ ಮತ್ತು ನೀಟ್ ಪೇಪರ್ ಲೀಕ್ನಿಂದ ಬೇಸತ್ತಿದ್ದ ಕೋಟ್ಯಂತರ ಯುವಕರು ಈ ಮಜಾಕನ್ನು ಗಂಭೀರವಾಗಿ ತೆಗೆದುಕೊಂಡರು. ಕೇವಲ 5 ದಿನದಲ್ಲಿ 1.5 ಕೋಟಿ ಫಾಲೋವರ್ಸ್ ಪಡೆದ ಕಾಕ್ರೋಚ್ ಜನತಾ ಪಾರ್ಟಿ. ಇದನ್ನು ಕಂಡು ಬಿಜೆಪಿಯೇ ಶೇಕ್. ಹೌದು ವೀಕ್ಷಕರೇ, ಕೇಳಿದರೆ ಆಶ್ಚರ್ಯವಾಗಬಹುದು. ಕೇವಲ 5 ದಿನಗಳಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಂ ಖಾತೆಯನ್ನು ಬರೋಬ್ಬರಿ 15 ಮಿಲಿಯನ್ ಹೆಚ್ಚು ಜನ ಫಾಲೋ ಮಾಡಿದ್ದಾರೆ. ದೇಶದ ಆಡಳಿತ ಪಕ್ಷವಾದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯನ್ನು ಈ ಜಿರಳೆ ಪಾರ್ಟಿ ಹಿಂದಿಕ್ಕಿ ಹೊಸ ದಾಖಲೆ ಬರೆದಿದೆ. ಕೇವಲ ಸೋಷಿಯಲ್ ಮೀಡಿಯಾ ಅಲ್ಲ, ಈಗ ಗ್ರೌಂಡ್ ರಿಯಾಲಿಟಿ. ಇದು ಕೇವಲ ಆನ್ಲೈನ್ ಟ್ರೋಲ್ ಆಗಿ ಉಳಿದಿಲ್ಲ. ದೇಶದ ಹಲವು ಕಡೆ ಯುವಕರು ಜಿರಳೆ ವೇಷ ಧರಿಸಿ ರಸ್ತೆಗಿಳಿದು ಸ್ವಚ್ಛತಾ ಅಭಿಯಾನ ಹಾಗೂ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಿರುದ್ಯೋಗದ ವಿರುದ್ಧ ಯುವಕರು ಕ್ರಿಯೇಟಿವ್ ಆಗಿ ಮಾಡುತ್ತಿರುವ ಈ ಡಿಜಿಟಲ್ ಪ್ರತಿಭಟನೆ ಈಗ ದೇಶದ ದೊಡ್ಡ ರಾಜಕೀಯ ನಾಯಕರ ನಿದ್ದೆಗೆಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಜಿರಳೆ ಪಾರ್ಟಿ ಭಾರತೀಯ ರಾಜಕಾರಣದಲ್ಲಿ ಎಂತಹ ಬದಲಾವಣೆ ತರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.